ವಿರಾಮದ ನಂತರ ಪ್ರಶಸ್ತಿ ಪಚೀತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಮಾತನಾಡ್ತಾ ಇದ್ವಿ ಮಲ್ಲೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ. ಆಮೇಲೆ ಒನ್ ವೇನಲ್ಲಿ ಹೋದ್ವಿ ನಾವು. ಸೊ ಎಲ್ಲ ಒನ್ ವೇನಲ್ಲಿ ಎಲ್ಲ ಹೋದ್ವಿ. ಒನ್ ವೇಲ್ ಹೋದ್ವಿ. ಒಂದ್ ನಿಮಿಷ ನಾನು ಬಂದ್ಬಿಡ್ತೀನಿ. ನಾನು ಹೇಳ್ಬಿಡ್ತೀನಿ ನಂಗೆ ಚೆನ್ನಾಗಿ ನೆನಪಿದೆ. ನಂಗೆ ಚೆನ್ನಾಗಿ ನೆನಪಿದೆ. ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ. ಇಂದ್ರೇಶ್ ಅವರೇ, ನಿಮಗೂ ನನಗೂ ದ್ವೇಷ ಇಲ್ಲ. ನನಗೂ ಇಲ್ಲ ದಯವಿಟ್ಟು ಒನ್ ವೇನಲ್ಲಿ ಹೋಗ್ಬೇಕಾದ್ರು ಆಟೋ ಇಳಿದ್ಬಿಟ್ಟು ಏನ್ ಮಾಡಿದೆ, ನಾನು ಎಲ್ಲಾ ಗಾಡಿಗಳನ್ನ ಇದ್ ಮಾಡ್ತಾ ಇದ್ದೆ. ಸೊ ನಾನ್ ಪ್ರಚಾರ ತಗೋಬೇಕು, ನನ್ಗೆ ಪ್ರಶಸ್ತಿ ಬೇಕು ಅಂತ ಹೇಳಿದ್ರೆ ನಾನು ಅವತ್ತೇ ನೀವು ವಿಜಯ ಕರ್ನಾಟಕದಲ್ಲಿ ನಿಮ್ ನ್ಯೂಸ್ ಬಂದಾಗೆ ನಾನು ಏನ್ ಮಾಡ್ತಾ ಇದ್ದೆ. ವಿಜಯ ಕರ್ನಾಟಕದ ನೀವು ಹೇಳಿಕೆ ಕೊಟ್ಟಿದ್ದೀರಲ್ಲ, ನಾನು ಹೇಳ್ಕೇನ ಹೇಳಿ ಒಂದು ವ್ಯಕ್ತಿನ ಕರ್ಕೊಂಡು ಹೋಗ್ಬಿಟ್ಟು ಅದು ಒಂದ್ ನಿಮಿಷ ಅದು ಕ್ಲಾರಿಫೈ ಚರ್ಚೆ ಅಲ್ಲ ಅದಲ್ಲ. ಒಂದ್ ನಿಮಿಷ ಆ ಹೇಳಿಕೆನ ಈಗಲೂ ನಾನು ಕೊಟ್ಟಿಲ್ಲ ಅಂತ ಹೇಳ್ತೇನೆ. ಡಾಕ್ಟರ್ ಅಜಿತ್ ಅಂತ ಇದ್ರು, ನನ್ನ ಸನ್ಮಾನ ಮಾಡ್ಬೇಕಾದ್ರೆ ನೀವು ಕ್ಲಿಪ್ಪಿಂಗ್ ಎಲ್ಲ ತಗೊಬನ್ನಿ. ಅವತ್ತು ಸನ್ಮಾನ ಮಾಡಿದಾಗ ಎಲ್ಲಾ ನ್ಯೂಸ್ ಚಾನೆಲ್ ಅವರು ಬಂದಿದ್ರು. ಅಲ್ಲಿ ಬಂದಾಗ ನಾನು ಕೂತಿದ್ದೀನಿ ಸಭೆಯಲ್ಲಿ. ಅಲ್ಲಿ ಯಾರು ಕೂತಿದ್ದಾರೆ, ಸಲೀಂ ಸಾರು, ಅಜಿತ್, ಚಾಂಡಿ ಅವರು, ಅವರೆಲ್ಲ ಕೂತಿದ್ರು. ಸ್ಟಾರ್ಟಿಂಗು ಎಲ್ಲರಿಗೂ ಪರಿಚಯ ಮಾಡ್ಕೊಡಕ್ಕೆ ಅವ್ರು ಮೈಕ್ ತಗೊಂಡು ಈ ತರ ಹೇಳಿದ್ರು. ಯಾವ ರೀತಿ ಫಸ್ಟ್ ಲಿಶನ್ನ ಕರ್ಕೊಂಡೋಗಿ ಸೇರಿಸ್ಬಿಟ್ಟು ತಿರ್ಗಿ ವಾಪಸ್ ಬಂದು ರಕ್ಷಿತನ. ಅದನ್ನ ನಾನು ನಂಬಲ್ಲ. ಸಡನ್ ಆಗಿ ಆ ಸಭೆಯಲ್ಲಿ ಕೂತ್ಕೊಂಡಾಗ ನಾನು ಮೈಕ್ ತಿರ್ಕೊಂಡಿದ್ದು ತಪ್ಪು ಅಂತ ಹೇಳೋದ್ರಲ್ಲಿ ಎಷ್ಟು ನ್ಯಾಯ ಇದೆ? ನಾನು ಸುಮ್ಮನೆ ಅದೇ ಒಂದ್ ನಿಮಿಷ ಹೇಳಿಕೆ ಅಲ್ಲ ಅನ್ನೋದು. ಅದಾದ್ಮೇಲೆ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿ ಎಲ್ಲ ಮಾಡಿ ಜೈಪುರದ ಒಂದು ಘಟನೆಯನ್ನ ವಿವರಿಸಿದ್ರು. ನನಗೂ ಅದನ್ನ ನಾನು ವಿವರಿಸ್ಕೊಂಡು ಬಂದೆ. ತಿರ್ಗಿ ನೀವೇನಾದ್ರು ಮಾತಾಡ್ತೀರಾ ಅಂತ ಚಾಲನ್ ಅವ್ರು ಕೇಳಿದ್ರು. ಅದನ್ನ ಹೇಳಿ ತಿರ್ಗಿ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಇದು ಅವ್ರು ಹೇಳಿದ್ದು ಸುಳ್ಳು ಸರ್, ಅವ್ರು ಏನೋ ಮಿಸ್ಟೇಕ್ ಮಾಡ್ಕೊಂಡಿರೋದು. ಇಬ್ಬರು ಒಂದ್ ಆಟೋಗೆ ತಗೊಂಡೋಗಿ ಸೇರ್ಸಿದ್ದೀನಿ ಹೊರತು ಒಬ್ರಾದ್ಮೇಲೆ ಒಬ್ರು ಸೇರ್ಸಕ್ ಸಾಧ್ಯ ಇಲ್ಲ ಅಂತ ಅದನ್ನ ಕೊಟ್ಟಿದ್ದೀನಿ ನಾನು. ಬೇಕಾದ್ರೆ ನೀವು ಕ್ಲಿಪ್ ಆ ಸಮಯದಲ್ಲಿ ಶಿವಮೂರ್ತಿ ಅವ್ರ ಬಗ್ಗೆ ಆಗ್ಲಿ ಅಥವಾ ಬೇರೆ ಯಾರು ಸಹಾಯ ಮಾಡಿದ್ರು ಅದ್ರ ಬಗ್ಗೆ ಅದೇನು ಮಾತು ಬಂದಿಲ್ಲ. ನಾನು ಮಾತು ಬಂದಿಲ್ಲ. ಶಿವಮೂರ್ತಿ ಅವರು ಅಲ್ಲಿ ಬಂದಿದ್ದಾರೆ, ನಾನು ಇವತ್ತೇ ನೋಡ್ತಾ ಇರೋದು. ಫಸ್ಟ್ ನನಗೆ ಉಪಯೋಗ ಇದ್ದಿದ್ದೇನೋ ಅವ್ರಿಬ್ರು ಗೊಳ ಅಂತ ಅಳ್ತಾ ಇದ್ದ. ಆ ಹುಡುಗಿ ಗೊಳ ಅಂತ ಅಳ್ತಾ, ಈ ಹುಡುಗಿ ಮಾಂಸ ಕಂಡ ಎಲ್ಲ ನಾನು ಆಟೋದಲ್ಲಿ ಬಿದ್ದಿದೆ ಮೇಡಮ್, ಎಲ್ಲ ಇದೆ. ಅಷ್ಟು ನಳ್ತಾ ಇರ್ಬೇಕಾದ್ರೆ ನಾನು ಈ ಶಿವಮೂರ್ತಿನ ನಾನು ಯಾಕೆ ಇದ್ ಮಾಡ್ಲಿ? ಅಲ್ಲಿ ಹೋದ್ಮೇಲೆ ರಕ್ತ ಎಲ್ಲ ಇತ್ತು. ರಕ್ತ ಎಲ್ಲ ಇದ್ಬಿಟ್ಟು ಇವ್ರನ್ನ ಸೇರಿಸ್ದೆ. ಪೂರ್ತಿ ಮ್ಯಾಟ್ರ್ ಸೇರಿಸ್ಬಿಟ್ಟು ಫಸ್ಟ್ ರಕ್ಷಿತನ ಅಂಕಲ್ ತುಂಬಾ ಥ್ಯಾಂಕ್ಸ್ ಅಂಕಲ್ ಅಂದು. ನಿಮ್ಮ ಅಪ್ಪನ ನಂಬರ್ ಕೊಡಮ್ಮ ಹೇಳ್ಬೋದಾ ಅಂದ್ರೆ ಈ ಹುಡುಗಿ ನಂಬರ್ ಕೊಡ್ತು. ಮೋಸ್ಟ್ಲಿ ಅವ್ರ ಅಪ್ಪನ ನಂಬರು ಇವರೇ ಕೊಟ್ಟಿರ್ಬೇಕೇನೋ ಅನ್ಸುತ್ತೆ. ಇಬ್ಬರಿಗೂ ಫೋನ್ ಮಾಡಿದೆ. ಫೋನ್ ಮಾಡಿದಾಗ ದೊರೆಸ್ವಾಮಿ ಅಂತ ಎತ್ಕೊಂಡ್ರು. ನಮಸ್ಕಾರ ಸರ್ ಹೇಳಿ ಹಿಂಗೆ ನಿಮ್ಮ ಮಕ್ಳು ಒಬ್ಬರಿಗೆ ಇದಾಗಿದೆ. ಶಿವಮೂರ್ತಿ ಅವ್ರು ನೀವು ಕರೆ ಮಾಡ್ಲಿಲ್ವಾ? ನೀವು ಅವರ ತಂದೆ ತಾಯಿಗಳಿಗೆ ತಿರ್ಸೋ ಪ್ರಯತ್ನ ಮಾಡ್ಲಿಲ್ವಾ ಆ ಟೈಮ್ ನಲ್ಲಿ? ಹೇಳ್ಬಿಡ್ತೀನಿ ಮೇಡಮ್, ಕರೆ ಬಂದವ್ರು ಯಾರು ಅಂತಂದೇ ಕೇಳ್ಬಿಡಿ. ಅಲ್ಲ ಅವ್ರು ಹೇಳಾದ್ಮೇಲೆ ಸತ್ಯನ ಕೇಳೋಣ. ನಂಗೆ ಅವಕಾಶ ಕೊಡಿ ಮೇಡಮ್ ದಯವಿಟ್ಟು. ಸೊ ಅವತ್ತು ಆ ಆಟೋ ಇಳಿದ್ಬಿಟ್ಟು ಏನು ಮಾಡಿದೆ, ನಾನು ಗಾಡಿಗಳು ಬರೋದನ್ನೆಲ್ಲ ಇದು ಮಾಡಿದೆ. ಅದಾದ್ಮೇಲೆ ಯಾರೋ ಫೋನ್ ಕೊಟ್ಟರು, ನಿಮ್ಮ ಮನೆಯವ್ರದ್ದು ಯಾವ್ದಾರ ಫೋನ್ ಇರುತ್ತೆ, ಯಾರೋ ರಕ್ಷಿತಾನೋ ಲೀಶಾನೋ ಗೊತ್ತಿಲ್ಲ. ಸೊ ಅವಾಗ ಏನು ಮಾಡಿದೆ, ಫೋನ್ ಮಾಡಿ ನಾನು ಹೇಳಿದೆ, ನಿಮ್ಮ ಮಕ್ಕಳು ಈ ಥರ ಆಗಿದೆ ಅಂದರೆ KC ಜನರಲ್ ಹಾಸ್ಪಿಟ್ಲಿಗೆ ಬಂದು ದಯವಿಟ್ಟು ಸೊ ಅರ್ಜೆಂಟಾಗಿ ಬಂದು ಅಂದ್ಬಿಟ್ಟು ಏನು ಮಾಡಿದೆ, ಕಾಲ್ ಮಾಡಿದೆ. ನಾನು ಅವಾಗ ವಿಷಯನೂ ಹೇಳಿಲ್ಲ ಅವ್ರಿಗೆ, ಯಾರಿಗೋ ಒಟ್ಟಿನಲ್ಲಿ ಇವ್ರ ತಂದೆಗೆ ಅನ್ಸುತ್ತೆ ಮೋಸ್ಟ್ಲಿ. ಅವ್ರಿಗೆ ಹೇಳಿದೆ ನನಗೆ KC ಜನರಲ್ ಬನ್ನಿ, ಅರ್ಜೆಂಟಾಗಿ ಬನ್ನಿ, ಸೊ ಈ ಥರ ಏನೋ ಆಗಿದೆ ಅಂದ್ಬಿಟ್ಟು. ಏನಾಗಿದೆ ಸರ್ ಅಂತ ಇದು ಮಾಡಿದ್ರು. ಸೊ ಇವರು ಫೋನ್ ಮಾಡಿದಾಗೂ ಅಷ್ಟೇ, ಓ ನನ್ನ ಮಗಳು ಈ ಥರ ಆಗ್ಬಿಟ್ಟಿದ್ದಾಳ ಅಂತ ಹತ್ಕೊಂಡಿದ್ದು ಉಂಟು ನನ್ಗೆ ತಿಳಿದ ಮಟ್ಟಿಗೆ. ಕರೆ ಬಂದಿತ್ತಾ? ಯಾರಿಂದ ಬಂದಿತ್ತು ಕೇಳಿ. ನನಗೆ ಒಂದು ಕಾಲ್ ಬಂದಿದ್ದು, ಆವತ್ತು ಫೀಡ್ ಮಾಡಿದ ನಂಬರ್ ಅವ್ರು ಇಂದ್ರೇಶ್ ಅಂತ ನನಗೆ ಹೆಸರು ಇವತ್ತು ಇತ್ತೀಚೆಗೆ ಗೊತ್ತು. ಆಟೋ ಅಂತಾನೆ ನಾನು ಹಾಕೊಂಡಿರೋದು, ಅದೇ ನಂಬರ್ ಇದೆ, ಅದು ಹೇಳ್ತೀನಿ. ಅವ್ರದ್ದು ಮಾತಾಗ್ಲಿ ಆಮೇಲೆ. ಓಕೆ, ನಿಮ್ಗೊಂದು ಕಾಲ್ ಬಂತು, ಯಾವ ಕಾಲ್? ಓಕೆ, ಇದೆಲ್ಲದ್ರ ಬಗ್ಗೆ ಮಾತನಾಡಲೇಬೇಕು. ನಾವು ಇಬ್ಬರನ್ನು ಮಾತಾಡಿಸಿದ್ವಿ, ಆಟೋ ಚಾಲಕರನ್ನು ಮಾತಾಡಿಸಿದ್ವಿ, ಉಪನ್ಯಾಸಕರನ್ನು ಮಾತಾಡಿಸಿದ್ವಿ. ಇಬ್ಬರದ್ದು ಒಂದೊಂದು ರೀತಿಯಲ್ಲಿದೆ. ಆದ್ರೆ ನಿಜಕ್ಕೂ ಆಗಿದ್ದೇನು, ಅಲ್ಲಿದ್ದಂತಹ ಗಾಯಾಳುಗಳು ಏನ್ ಹೇಳ್ತಾರೆ, ಲಿಶಾ ಮತ್ತು ರಕ್ಷಿತಾ ಏನ್ ಹೇಳ್ತಾರೆ, ಅವರ ತಂದೆ ತಾಯಿ ಏನಂತಾರೆ, ಅದ್ರ ಬಗ್ಗೆ ಕೂಡ ಮಾತನಾಡೋದು ಬಹಳ ಮುಖ್ಯವಾಗುತ್ತೆ. ಯಾಕಂದ್ರೆ ಪ್ರಶಸ್ತಿ ಕೊಡುವಂತದ್ದು ಸ್ವಾಗತಾರ್ಹವೇ, ಆದ್ರೆ ಯಾರಿಗೆ ಸಿಗಬೇಕು ಅನ್ನೋ ಪಚೀತಿ ಈಗ ಶುರುವಾಗಿರುವಂತದ್ದು. ಈ ಪ್ರಶಸ್ತಿ ಪಚೀತಿ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ.